ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ನಮ್ಮ ಕಾಲರ್ ರೆಡಿ ಇದ್ದಾರೆ. ಗದಗಿಂದ ಬೇಡೇಶ್ವರ ಮಠ ಅವರು ಈಗ ನಮಗೆ ಕರೆ ಮಾಡಿದ್ದಾರೆ. ಬೇಡೇಶ್ವರ ಮಠ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು? ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ಮ ಸಮಸ್ಯೆ ಹೇಳಿ. ಕೇಳಿಸುತ್ತೆ. ನಾನು ತಡೇಶ್ವರ ಮಠ ಅಂತೇಳಿ ನೆರೆಗಲ್ಲ, ಗದಗ ಡಿಸ್ಟಿಕ್ ನಿಂದ ಮಾತಾಡುದು ಸರ್. ಹೌದು, ಹೇಳಿ ಸರ್. ನನಗೆ 4 ವರ್ಷದಿಂದ ಡಯಾಬಿಟಿಕ್ ಇದೆ ಅಂತ ಓಕೆ. ಸರ್. ಹೌದು, ಆದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಒಳ್ಳೆ ಡಾಕ್ಟರ್, ಈ ಭಾಗದಲ್ಲಿಯೇ ಪ್ರಸಿದ್ಧಿ ಆಗಿರ್ತಕ್ಕಂತ ಡಾಕ್ಟರ್ ಕಾಳೆ ಅಂತ ಇದ್ದಾರೆ. ಓಕೆ. ಅವರು, ನಾನು ಕಾಳೆ ಡಾಕ್ಟರ್ ಹತ್ರ ನಾನು ತೋರಿಸ್ಕೊಂಡಿದ್ದೆ. ಅವರು ಚೆಕ್ ಮಾಡಿದಾಗ ಅದು 170, 180 ಹಿಂಗೆಲ್ಲ ಬಂತು. 170, 180. ಓಕೆ. ಗುಳಿಗೆ ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ರು. ಯಾಕಂದ್ರೆ ಅವರು ಒಳ್ಳೆ ನುರಿತ ಡಾಕ್ಟರ್ ಈ ಭಾಗದಲ್ಲಿ, ಅಥವಾ ನಮ್ಮ ಈ ರೋಣ ತಾಲೂಕಿನಲ್ಲಿ ಅವ್ರ ಕಡೆ ತೋರಿಸ್ಕೊಂಡಿದ್ದೇನೆ. ಆದ್ರೂ ನನಗೆ ಒಂದ್ ಸ್ವಲ್ಪ ಮಾನಸಿಕ, ಸ್ವಲ್ಪ ಕೈ ಕಾಲು ಹರಿಯುವುದು, ಎಸ್ ಕೈ ಕಾಲೆಲ್ಲ ಉರಿತಾ ಬರೋದು. ಹೌದು. ಆನಂತರ ಎಕ್ಸರ್ಸೈಸ್ ಮಾಡ್ತಾ ಇದ್ದೇನೆ. ಆನಂತರ ಅವರು ಕೆಲವೊಂದು ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಇದಕ್ಕೆ ಆಯುರ್ವೇದಿಕವಾಗಿ ನಾನು ಏನ್ ಮಾಡ್ಬೇಕು ಅಂತ ಸರ್? ಎಸ್, ಆಯುರ್ವೇದಿಕ್ ಅಂತ ಏನಿಲ್ಲ. ಸೊ ನೀವು ಆ ಮೆಂತ್ಯ ರಸ ಇಲ್ಲ, ಇದು ಪೌಡರ್ನಿಂದ ರಸ ಮಾಡಿ ಕುಡಿಯೋದು, ಇದು ಎಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ವಿತ್ ದ್ಯಾಟ್ ನೀವು ಡೈಟ್ ಮತ್ತು ಶುಗರ್ ಆಗಲಿ ಸ್ವಲ್ಪ ಕಡಿಮೆ ಮಾಡೋದಾಗಲಿ, ಇದರಿಂದ ಮತ್ತು ಗುಡ್ ನ್ಯೂಟ್ರಿಷನ್ ಫುಡ್ಸು, ಅಂದರೆ ಹೈಲಿ ಪ್ರೋಟೀನ್ ಕಂಟೆಂಟ್ ಫುಡ್ ತಿನ್ನಬಾರ್ದು. ಓನ್ಲಿ ಮೀಡಿಯೇಟರ್ ಲೈಕ್ ಮೀಡಿಯಂ ಫುಡ್, ಪ್ರೋಟೀನ್ ಪಥ್ಯ ಇಂಪಾರ್ಟೆಂಟ್, ಲೈಕ್ ನಾಟ್ ಲೈಕ್ ಹೆವಿ ಅಂತ ಹೇಳ್ಬೋದು. ವಿತ್ ಫಿಸಿಕಲ್ ಎಕ್ಸಸೈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಈ ಇನ್ಸುಲಿನ್ನ ತಗೊಳ್ಳೋದು ಅಥವಾ ಇದೆಲ್ಲ ಸ್ವಲ್ಪ ಕಡಿಮೆ ಟ್ರೈ ಮಾಡ್ತಾ ಇರ್ಬೇಕು ನಮ್ಮ ಶರೀರದ ಮೇಲೆ. ಸೊ ಹೌ ಈಸ್ ಅವರ್ ಬಾಡಿ ಆ್ಯಕ್ಟಿಂಗ್ ಟುವರ್ಡ್ಸ್ ದ್ಯಾಟ್. ಸೊ ಅವರಿಗೆ ಟ್ರೀಟ್ಮೆಂಟ್ ಆಗಿ ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಸೊ ಲೈಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟಿಂದ, ಸೊ ದೇ ಕ್ಯಾನ್ ಯೂಸ್ ದೇರ್ ಮೆಡಿಸಿನ್ಸ್ ವಿತ್ ಅವರ್ ಮೆಡಿಸಿನ್ಸ್ ಆಲ್ಸೋ. ಓಕೆ, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ನಾಗಪ್ಪ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಾಗಪ್ಪ ಅವರೇ, ನಿಮ್ಮ ಸಮಸ್ಯೆ ತಿಳಿಸಿ. ಹಲೋ ನಾಗಪ್ಪ ಅವರೇ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ದೀರಿ? ನಿಮ್ಮ ಸಮಸ್ಯೆ ಏನ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನನಗೆ ಈಗ 48 ವರ್ಷ ಸರ್. ಓಕೆ. ನನಗೆ ಬಿಫೋರ್ ಅರ್ಲಿ ಮಾರ್ನಿಂಗ್ ನಾನು ಟೆಸ್ಟ್ ಪಡ್ಕೊಂಡ್ರೆ ಹೌದು 200ಗಿಂತ ಕಡಿಮೆ ಯಾವತ್ತೂ ಇಲ್ಲ ಸರ್. 200ಗಿಂತ ಕಡಿಮೆ ಇಲ್ಲ? ಓಕೆ. ಯಾವತ್ತೂ ಇಲ್ಲ ಸರ್. ನನಗೆ ಈಗ ನಾನು 10 ವರ್ಷ ಆಯ್ತು ಸರ್ ನನಗೆ ಶುಗರ್ ಬಂದು. ಓಕೆ. ಸೊ ಇಲ್ಲಿವರೆಗೂ ನನಗೆ ಯಾವುದು ಸಿಂಪ್ಟಮ್ಸ್ ಅನ್ಸಿಲ್ಲ ಸರ್. ನಾನು ನೈಟ್ ಒಂದೇ ಸಲ ಯೂರಿನ್ ಹೋಗ್ತೀನಿ, ದೇವ್ರಿಗಿವ್ರು ಏನಿಲ್ಲ. ಸೊ ದಿಸ್ ಈಸ್ ಸಬ್ ಕ್ಲಿನಿಕಲ್ ಅಂತ ಹೇಳ್ಬೋದು. ಸಬ್ ಕ್ಲಿನಿಕಲ್ ಆಗಲಿ ಅಥವಾ ಅಸಿಂಪ್ಟಮ್ಯಾಟಿಕ್ ಡಯಾಬಿಟಿಸ್ ಅಂತಲೂ ಹೇಳ್ಬೋದು. ಬಟ್ ಅಲ್ಲಿ ಏನಾಗುತ್ತಾ ಇರುತ್ತೆ, ಸೊ ಶುಗರ್ ಲೆವೆಲ್ ರೈಸ್ ಆಗಿದ್ರು, ಸಿಂಪ್ಟಮ್ಸ್ ಬರದೇ ಇದ್ರು, ಸೊ ಮೆಟಬಲೈಸ್ ಆಗೋದಿಲ್ಲ ಪ್ರಾಪರಾಗಿ. ಸೊ ಅದಕ್ಕೋಸ್ಕರ ಶುಗರ್ ಲೆವೆಲ್ ಬ್ಲಡ್ನಲ್ಲಿ ಎಷ್ಟು ಜಾಸ್ತಿ ತೋರಿಸ್ತಾ ಇರುತ್ತೆ. ಸೊ ಇಟ್ ವಿಲ್ ಆಲ್ಸೋ ಲೀಡ್ ಕಾಂಪ್ಲಿಕೇಶನ್ಸ್ ಲೇಟರ್ ಆನ್ವರ್ಡ್ಸ್, ಬಟ್ ದೇ ಹ್ಯಾವ್ ಟು ಟೇಕ್ ದ ಟ್ರೀಟ್ಮೆಂಟ್. ಓಕೆ, ಇದೀಗ ಅಬ್ದುಲ್ ರಜಾಕ್ ಅವರು ಗದಗಿಂದ ಕರೆ ಮಾಡಿದ್ದಾರೆ. ಅಬ್ದುಲ್ ಅವರೇ, ನಿಮ್ಮ ಸಮಸ್ಯೆಯನ್ನ ತಿಳಿಸಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳಿ ಸರ್. ನನಗೆ 16 ವಯಸ್ಸಿಗೆ ಡಯಾಬಿಟಿಸ್ ಬಂದಿದೆ. 16 ಇಯರ್ಸ್. ಓಕೆ. 16 ಇಯರ್ಸ್. ಈಗ ಬಂದು ನನಗೆ 6 ವರ್ಷ ಆಯ್ತು. 22 ವರ್ಷ ನಡೀತಾ ಇದೆ ನನಗೆ. ಹೌದು. ನಾ ಇನ್ಸುಲಿನ್ ಇಂಜೆಕ್ಷನ್ ತಗೊಂತಾ ಇದ್ದೀನಿ. ಇನ್ಸುಲಿನ್ ತಗೋತಾ ಇದ್ದೀರಾ? ವಿತ್ ಹೋಮಿಯೋಪತಿ ಮೆಡಿಸಿನ್ ಕೂಡ ಸ್ಟಾರ್ಟಿಂಗ್ ಇದೆ. ಗುಡ್. ಓಕೆ. ಹೌದು. ಈಗ ಹೋಮಿಯೋಪತಿ ಮೆಡಿಸಿನ್ ತಗೊಂಡು ನಾನು 1 ಇಯರ್ ಆಗಿದೆ ಡಾಕ್ಟರ್. ಓಕೆ. ನಾ ಮುಂದೆ ಈ ಇನ್ಸುಲಿನ್ ಇಂಜೆಕ್ಷನ್ ಅನ್ನು ಬಿಡಬಹುದಾ? ಎಸ್. ನಿಮಗೆ ಇನ್ಸುಲಿನ್ ಡಿಪೆಂಡೆಂಟ್ ಆಗಿ 16 ವಯಸ್ಸದಲ್ಲಿ ಅವಾಗೇ ಬಂದಿದೆನಾ ಅಥವಾ ಅದಕ್ಕಿಂತ ಮುಂಚೆಯಿಂದ ಇತ್ತಾ? 16 ವರ್ಷಕ್ಕೆ ಬಂದಿದೆ. ಎಸ್. ಸೊ ಅಂದರೆ ನಿಮಗೆ 16 ವರ್ಷದವರೆಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇತ್ತು. ಸೊ ನಿಮ್ಮ ಹತ್ರ ಆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥದ್ದು ಇವಾಗ ಅದು ಇನ್ಆ್ಯಕ್ಟಿವ್ ಆಗಿದೆ ಅಷ್ಟೇ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಬಳಕೆಯಿಂದ ಆ ಬೀಟಾ ಸೆಲ್ಸನ್ನು ಆ್ಯಕ್ಟಿವ್ ಆಗಬಹುದು. ಸೊ ನೀವು ಖಂಡಿತವಾಗಿ ಟೆಸ್ಟ್ ಮಾಡಿಸ್ತಾ ಇರಿ, ಆವಾಗ ನೀವು ಇನ್ಸುಲಿನ್ ಬಿಡಬಹುದು. ಕೇವಲ ಬರೀ ಟ್ಯಾಬ್ಲೆಟ್ಸ್ ನಾವು ಕಂಟ್ರೋಲ್ ಮಾಡಬಹುದು. ಡಾಕ್ಟರ್, ಇದೀಗ ಸಂತೋಷ್ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ, ನಿಮ್ಮ ಸಮಸ್ಯೆ ಏನು ಹೇಳಿ. ಹಲೋ ಮೇಡಮ್. ಹೇಳಿ, ನಿಮ್ಮ ಸಮಸ್ಯೆ ಏನು? ಮೇಡಮ್, ಈಗ ನಾನು ಶುಗರ್ ಇದ್ರೆ ಬ್ಲಡ್ ಅದು ಕೊಡ್ಬೋದಾ ಮೇಡಮ್? ಬ್ಲಡ್ ಅದು ಡೊನೇಟ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಗಿವ್, ನೋ ಪ್ರಾಬ್ಲಮ್. ಅಂದ್ರೆ ನಮ್ಗೇನು ಈಗ ಶುಗರ್ ಬರೋಕ್ಕಿಂತ ಮೊದಲು ನಾವು ಏನಾದ್ರೂ ಇದು ಬ್ಲಡ್ ಕೊಟ್ರೆ ನಡೀತದಾ ಇಲ್ಲ ಶುಗರ್? ಓಕೆ ಸಂತೋಷ್ ಅವರೇ, ನಿಮಗೆ ಡಯಾಬಿಟಿಸ್ ಬಂದು ಎಷ್ಟು ವರ್ಷ ಆಯ್ತು? ಈಗ 1 ವರ್ಷ ಆಯ್ತು ಮೇಡಮ್. ನೀವು ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ತಗೋತಾ ಇದ್ದೇನೆ ಮೇಡಮ್. ಎಸ್, ಪ್ರಮುಖವಾಗಿ ಬ್ಲಡ್ ಶುಗರ್ ಈ ಥರ ರಿಸೀವ್ ಮಾಡೋದಿಲ್ಲ, ಬಟ್ ಕೊಡ್ಬೋದು ನೀವು ಬ್ಲಡ್ ಶುಗರ್ ಇಂದ. ಅವ್ರ ಬ್ಲಡ್ ಇಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಕಂಡು ಬರಲ್ಲ ಅಂತ ಹೇಳ್ತೀರಾ? ಓಕೆ, ಇದೀಗ ಮಮತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮಮತಾ ಅವರೇ, ನಿಮ್ಮ ಸಮಸ್ಯೆ ಏನು?
ಮೇಡಮ್ ಅದೇ ಡಯಾಬಿಟಿಸ್ ಬಗ್ಗೆನೇ ಕೇಳಬೇಕಿತ್ತು. ಹೌದಮ್ಮ, ಹೇಳಿ. ಹಲೋ ಹಲೋ, ಹೇಳಿ. ಸರ್, ನನಗೆ ಪ್ರೆಗ್ನೆನ್ಸಿಲ್ ಬಂದಿತ್ತು ಸರ್. ಓಕೆ. ಹಂಗಾಗಿ ಒಂದು ಮಗು ಹೋಯ್ತು ನಂದು. ಎಸ್, ಡೆಫಿನೆಟ್ಲಿ. ಅದು ಆದ್ಮೇಲೆ ಇನ್ನೊಂದು ಮಗು ಆಗಿದೆ ಸರ್. ಅವಳು ಚೆನ್ನಾಗಿದ್ದಾಳೆ, ಆಕ್ಟಿವ್ ಆಗಿದ್ದಾಳೆ. Okay. ಫುಲ್ ಎಲ್ಲ ಡಯಟ್ ಅಲ್ಲೇ ಇದ್ ಮಾಡಿದ್ದು ನಾನು. ಓಕೆ. ಅವಾಗ ಇನ್ಸುಲಿನ್ ತಗೊಂಡು ಡೆಲಿವರಿ ಆಗಿದೆ ಸರ್. ಈಗ ಅವಳು 6 years. ಓಕೆ. 12 years ಒಂದು ಮಗ ಇದ್ದಾನೆ ಸರ್ ನನಗೆ. ಫೈನ್. ಅವನಿಗೆ ಅವಾಗೇನು ಡಯಾಬಿಟಿಸ್ ಇಲ್ಲ ಸರ್. 2ನೇ ಮಗು ಹಂಗಾಯ್ತು ಅಷ್ಟೇ ನನಗೆ. ಓಕೆ. ಓಕೆ. ಸೊ ಇವಾಗ ನಿಮ್ಮ ಸಮಸ್ಯೆ ಏನು ಇವಾಗ? ಈಗ ಅದೇ ಹೋಮಿಯೋಪತಿ, ನನಗೆ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಈಗ. ಓಕೆ. ಹೋಮಿಯೋಪತಿ ಮೆಡಿಸಿನ್ಸಾ? ಸರ್. ಮತ್ತೆ ಅದೇನಾದ್ರು ಅದರಿಂದ ಏನಾದ್ರು ಕ್ಯೂರಬಲ್ ಅಂತ ಏನಾದ್ರು? ಡೆಫಿನೆಟ್ಲಿ ಹೋಮಿಯೋಪತಿಯಿಂದ ಪರ್ಮನೆಂಟ್ ಆಗಿ ನಿಮ್ಮ ಡಯಾಬಿಟಿಸ್ ಲೆವೆಲನ್ನು ಕಂಟ್ರೋಲ್ ಮಾಡ್ಬೋದು, ಅಂದರೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದು. ಓಕೆ. ಓಕೆ. ಓಕೆ, ಫೈನ್. ಓಕೆ ಡಾಕ್ಟರ್, ಈಗ ಪ್ರೆಗ್ನೆನ್ಸಿಯಲ್ಲಿ ಬಂದರೆ ಯಾವ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕು? ಮೇನ್ ಮುಖ್ಯವಾಗಿ ಆ ಪ್ರೆಗ್ನೆನ್ಸಿ ಪೀರಿಯಡ್, ಜೆಸ್ಟೇಷನ್ ಪೀರಿಯಡ್ನಲ್ಲಿ ಅವರಿಗೆ ಇನ್ಸುಲಿನ್ ಲೆವೆಲ್ ನೋಡ್ತಾ ಇರಬೇಕು, ಟೆಸ್ಟ್ ಆಗಲೇ ಆಗುತ್ತೆ. ಸೊ ಎವ್ರಿ ಟ್ರೈಮಿಸ್ಟರಲ್ಲಿ. ಓಕೆ, ಇದೀಗ ಉಮೇಶ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಉಮೇಶ್ ಅವರೇ, ನಿಮ್ಮ ಸಮಸ್ಯೆ ಏನು? ಹಲೋ, ನಿಮ್ಮ ಸಮಸ್ಯೆ ಹೇಳಿ. ಮೇಡಮ್, ನನಗೆ ಅಬೌಟ್ 6 to 7 years ಆಯ್ತು ಶುಗರ್ ಬಂದು. ಓಕೆ. ನಾನು ಐ ಆಮ್ ಎ ಜರ್ನಲಿಸ್ಟ್. ಓಕೆ. ಈ ಒಂದು ನಾನು ರೆಗ್ಯುಲರ್ ಇದನ್ನ ಟೆಸ್ಟ್ ಮಾಡ್ತಾ ಇಲ್ಲ. ಅಂಡ್ ನಾನು ಯೂಶುವಲ್ ಆಗಿ ಸ್ವೀಟ್ ಗೀಟ್ ಎಲ್ಲ ತಿಂತೀನಿ ಮೇಡಮ್. ಆದ್ರೂ ಕೂಡ ಏನು ನಾರ್ಮಲ್ ಆಗಿದೆಯಾ? ನಿಮ್ಮ ಹೆಲ್ತ್ ನಾರ್ಮಲ್ ಆಗಿದೆಯಾ? ಹೆಲ್ತ್ ನಾರ್ಮಲ್ ಇದೆ ಮೇಡಮ್. ಎಸ್. ಓಕೆ, ಅವರಿಗೆ ಬಂದು ಬಹಳ ವರ್ಷಗಳಾಗಿದೆ, ಬಟ್ ಆದ್ರೂ ಕೂಡ ಸ್ವೀಟ್ ಎಲ್ಲ ತಿಂತಿದ್ದಾರೆ, ಹೆಲ್ತ್ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹೆಲ್ತ್ ನಾರ್ಮಲ್ ಆಗಿದೆ ಅಂದ್ರೆ ಸೊ ನೋ ನೀಡ್ ಟು ವರಿ. ಅಂಡ್ ವಿತ್ ಮೆಡಿಕೇಶನ್ಸ್ ಇಟ್ ಈಸ್ ಗುಡ್ ಮೀನ್ಸ್ ದಟ್ ಈಸ್ ಆಲ್ಸೋ ಮೆಡಿಸಿನ್ ಕೂಡ ಕರೆಕ್ಟ್ ಆಗಿ ತಗೋತಾ ಇಲ್ಲ ಅಂತ ಹೇಳಿದ್ರು. ಎಸ್. ಮೆಡಿಸಿನ್ಸ್ ಕೂಡ ಕರೆಕ್ಟ್ ಆಗಿ ತಗೋತಾ ಇಲ್ಲ, ಬ್ಲಡ್ ಶುಗರ್ ಲೆವೆಲ್ ರೈಸ್ ಇದೆ. ಬಟ್ ಡಾಕ್ಟರ್, ಈಗ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾದ್ಮೇಲೆ ನಾವು ಈ ಥರ ಇರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಕೂಡ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತಾ? ನೋ ಆ ಥರ ಏನಿರೋದಿಲ್ಲ. ಸೊ ಬ್ಲಡ್ ಶುಗರ್ನಲ್ಲಿ ಇವಾಗ ಬಂದಿದೆ ಅಂತ ಗೊತ್ತಾದ್ಮೇಲೆ ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಒಬ್ಬರು ಬಿಟ್ಟಿರ್ತಾರೆ. ಆದರೂ ಸಹ ವಿತ್ ಡೈಟ್ ಮತ್ತು ಫಿಸಿಕಲ್ ಎಕ್ಸಸೈಸ್ ದೇ ವೆನ್ ಲೀವ್ ದ ಮೆಡಿಸಿನ್ಸ್. ಸೊ ಟ್ರೈ ಮಾಡ್ತಾನೆ ಇರಬಹುದು. ಓಕೆ, ಇದೀಗ ಕೊಟ್ಟೂರಿಂದ ಪಂಪಾಪತಿಯವರು ಕರೆ ಮಾಡಿದ್ದಾರೆ. ಪಂಪಾಪತಿಯವರೇ, ನಿಮ್ಮ ಸಮಸ್ಯೆ ಏನು? ಮೇಡಮ್ ಹೇಳಿ. ಹಲೋ, ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್, ಏನಿಲ್ಲ, ನನಗೆ ಆಕ್ಚುಲಿ ಸುಮಾರು ಈಗ ಒಂದು 2 years ಬ್ಯಾಕ್ ನನಗೆ ಚೆಕ್ ಮಾಡಿದಾಗ 170 ಬಂದಿತ್ತು RBS ಆಕ್ಚುಲಿ. 170. ಓಕೆ. ಬಂದಾಗ ಅವನ ನಂತರ ಅವರು ಫುಡ್ ಎಲ್ಲ ಡಯಟ್ ಮಾಡಿ ಅಂತ ಹೇಳಿದ್ರು. ನಾನು ಯೋಗ ಅದು ಮಾಡ್ಕೊಳ್ತಾ ಅದನ್ನ ಕಂಟ್ರೋಲ್ ಮಾಡ್ಕೊಂತ ಬಂದೆ. ಸ್ವೀಟ್ ಎಲ್ಲ ತಿಂತಾ ಇದ್ದೆ. ಓಕೆ. ನಾರ್ಮಲ್ ಆಗೇ ಇರ್ತಾ ಇತ್ತು. ಸ್ವೀಟ್ ಎಲ್ಲ ತಿಂತಾ ಇದ್ದೆ. ಟ್ಯಾಬ್ಲೆಟ್ ವಿತೌಟ್ ಟ್ಯಾಬ್ಲೆಟ್ ನಾನು ಆರಾಮಾಗಿ ಚೆಕ್ ಮಾಡಿಸಿದ್ರೆ ನಂದು ನಾರ್ಮಲ್ಲೇ ಬರೋದು. ಓಕೆ. ಬಟ್ ನಾನು ನಿನ್ನೆ ಚೆಕ್ ಮಾಡಿಸ್ದೆ, ನನಗೆ ಯಾಕೋ ಸ್ವಲ್ಪ ಇದು ಬಂತು. 180 RBS ಬಂತು ಸರ್ ನಂದು. 180ನಾ? ಓಕೆ. 180 ಬಂತು RBS. ಇದ್ರ ಜೊತೆಗೆ ಇರೋ ಸಿಂಪ್ಟಮ್ಸ್ ಏನೇನಿದೆ ನಿಮ್ಗೆ, ರೋಗ ಲಕ್ಷಣಗಳು? ಸರ್ ಇಲ್ಲ, ಆಕ್ಚುಲಿ ನನಗೆ ಒಂದ್ ಸ್ವಲ್ಪ ನಾನು ಬಿಸ್ನೆಸ್ ಮ್ಯಾನ್ ಇರೋದ್ರಿಂದ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಇದೆ. ಆ ಒತ್ತಡಗಳಿಂದ ಸ್ವಲ್ಪ ನನಗೆ ತಲೆ ಜುಮ್ ಅನ್ನೋದು ಈ ತರ ತಲೆ ವೀಕ್ನೆಸ್ ಆಗೋದು, ತಲೆ ತಿರುಗೋದು, ವೆಯ್ಟ್ ಲಾಸ್. ಆ ತರ ತಲೆ ಏನ್ ತಿರುಗಲ್ಲ ನನಗೆ. ಆಕ್ಚುಲಿ ಸ್ವಲ್ಪ ಈ ಫೇಸಲ್ ಸಿಟ್ಟು ಬರುತ್ತಲ್ಲ, ಆ ತರ ಫೀಲಿಂಗ್ಸ್ ಯಾವಾಗ ಆಗುತ್ತೆ ಆ ತರ ಆಗುತ್ತೆ ನನಗೆ. ಎಸ್, ಹೌದು. ಸೊ ಈ 180 ಆಲ್ಸೋ ಇದು ಏನು ಹೆದರೋದೇನಿಲ್ಲ. ಸೊ ಇದು ನೀವು ಡೈಟ್ ಮತ್ತು ಎಕ್ಸಸೈಸಿಂದ ಕಂಟ್ರೋಲ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಅವರು ಶುಗರನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಅಥವಾ ಹೈಲಿ ಫ್ಯಾಟಿ ಫುಡ್ಸ್ ಆಗಲಿ ಇದೆಲ್ಲ ಅವಾಯ್ಡ್ ಮಾಡಿ, ಫಿಸಿಕಲಿ ಫಿಟ್ ಆಗಿದ್ರೆ ಸೊ 180 ಇಸ್ ನಾಟ್ ಎ ಬಿಗ್ ಇಶ್ಯೂ. ಸೊ ಪಥ್ಯ ಆಹಾರ ನಾವು ತೆಗೆದುಕೊಳ್ಳುವಂಥ ಆಹಾರ ಹಾಗೆ ಎಕ್ಸಸೈಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇಲ್ಲಿ ತನಕ ಬಂದು ಡಯಾಬಿಟಿಸ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳಿಂದ ಬರುತ್ತೆ, ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಅದಕ್ಕೆ ಹೋಮಿಯೋಪತಿಯಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ನಿಮಗೂ ಕೂಡ ಡಯಾಬಿಟಿಸ್ ಸಮಸ್ಯೆ ಕಾಡ್ತಾ ಇದ್ದರೆ ಚಿಂತೆ ಬೇಡ. ಹೋಮಿಯೋಪತಿಯಲ್ಲಿ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಇದೆ, ನೀವು ಕೂಡ ಪಡೆದುಕೊಳ್ಳಿ. ಈ ಒಂದು ಸಮಸ್ಯೆಯಿಂದ ಮುಕ್ತರಾಗಬಹುದು. ಹಾಗೆ ನಮ್ಮ ಆಹಾರ ಹಾಗೂ ಜೀವನ ಪದ್ಧತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವನ್ನ ನಿಭಾಯಿಸಿದಲ್ಲಿ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ. ಇದು ಇವತ್ತಿನ ಸುಹಾಸಿನಿ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.